ಚಿಂತಾಮಣಿಯಲ್ಲಿ 83.37% ಶಾಂತಿಯುತ ಮತದಾನ. ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಮತ್ತು ಕುಟುಂಬ. ಮಾಳಪಲ್ಲಿ ಮತದಾನ ಕೇಂದ್ರದಲ್ಲಿ ಮಾಜಿ ಶಾಸಕರ ಮತದಾನ. ಚಿಂತಾಮಣಿ ಬುಧವಾರ ನಡೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಲವು ಗ್ರಾಮಗಳಲ್ಲಿ ಸಣ್ಣಪುಟ್ಟ ಮಾತಿನ ಚಕಮಕಿ ಬಿಟ್ಟರೆ ಚಿಂತಾಮಣಿ ನಗರದ ಒಟ್ಟು 31 ವಾರ್ಡ್ಗಳು ಸೇರಿದಂತೆ ತಾಲೂಕಿನಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆಯಿತು. ಸಂಜೆ 5 ಗಂಟೆಯ ವೇಳೆಗೆ ತಾಲೂಕಿನಾದ್ಯಂತ 83.37% ಮತದಾನವಾಗಿದೆ. ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮತದಾನ ಕೇಂದ್ರದಲ್ಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮತ್ತು ಕುಟುಂಬದ ಸದಸ್ಯರು ಮತದಾನ ಮಾಡಿದರು. ನಗರದ ಮಾಳಪಲ್ಲಿಯ 124ನೇ ಮಾಳಪಲ್ಲಿ ಮತದಾನ ಕೇಂದ್ರದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಕುಟುಂಬದ ಸದಸ್ಯರು ಬೆಳಿಗ್ಗೆ ಮತದಾನ ಮಾಡಿದರು. ಚುನಾವಣೆಗೆ ಸ್ಥಳೀಯ ಎಎಸ್ಪಿ ಕುಶಲ್ ಚೌಕ್ಸಿ ನೇತೃತ್ವದಲ್ಲಿ ನಗರ ಠಾಣೆ, ಗ್ರಾಮಾಂತರ ಠಾಣೆ, ಬಟ್ಲಹಳ್ಳಿ ಹಾಗೂ ಕೆಂಚರ್ಲಹಳ್ಳಿ ಠಾಣೆಯ ಸಿಬ್ಬಂದಿಯ ಜೊತೆಗೆ ಹೆಚ್ಚುವರಿಯಾಗಿ ಸಿಪಿಐ, ಪಿಎಸ್ಐ, ಎಎಸ್ಐ, ಮುಖ್ಯ ಪೇದೆಗಳು, ಹೋಂಗಾರ್ಡ್, ಕೆಎಸ್ಆರ್ಪಿ, ಬಿಎಸ್ಎಫ್, ಆರ್ಸಿಎಫ್ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. उनका भाई उधर हुए ಕಳಿಸ್ಕೊಳ್ಳೋಣ. ಅಲ್ಲ अच्छी तरह लो इसकी फोटो. हाँ लिया है, थोड़ा फोटो लिया जरा के हो गया आप लोग का फोने वाला हाँ ये ले सरी ओके ओके ಹೌದು 120. ಓಕೆ ಬಟ್ ಊಟಕ್ಕೆ ಬಂದಿದ್ದೀರ ಹೊರ ಬರ್ತಾ ಇದ್ದೀರಾ? 70 ದಿನಗಳ ಏನು ಒಂದು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ. ವೇಳಾಪಟ್ಟಿಗಳನ್ನು ಹಾಕ್ಕೊಂಡು 70 ದಿನಗಳ ಕಾಲ ಕೂಡ ನಿರಂತರವಾಗಿ ಒಂದು ದಿನ ಬಿಡುವಿಲ್ಲದೆ 70 ದಿನಗಳ ಕಾಲ ಪ್ರಚಾರದ ಸಭೆಗಳನ್ನು ನಡೆಸಿದಾಗ ಹಳ್ಳಿಗಳಲ್ಲಿ ಆಗಲಿ ಗ್ರಾಮೀಣ ನಗರ ಭಾಗದಲ್ಲಾಗಲಿ ಜನರು ಕೂಡ ಭಾಳ ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದರು. ಕಾರಣ
ಅಭಿವೃದ್ಧಿ ಒಂದು ಭಾಗ, ಅಭಿವೃದ್ಧಿ ಒಂದು ಭಾಗ. ಎರಡನೇದು 14 ವರ್ಷಗಳಿಂದ ಕ್ಷೇತ್ರದಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ರಲ್ಲಿ ಮೂರನೇ ಬಾರಿ ಆಯ್ಕೆ ಮಾಡಲೇಬೇಕು ಅನ್ನುವಂಥ ಸಂಕಲ್ಪವನ್ನು ಕೊಟ್ಟಿದ್ದಾರೆ ಅಂತ ನನಗೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ. ಹಾಗಾಗಿ ನಡೀತಾ ಇದೆ, ಶಾಂತಿಯುತವಾಗಿ ನಡೀತಾ ಇದೆ. ಶಾಂತಿಯುತವಾಗಿ ನಡಿಬೇಕು ಅನ್ನುವಂಥ ಸಂಕಲ್ಪ ಕೂಡ ನಮ್ಮದು ಕೂಡ. ಪಿಂಕ್ ಮತ್ತು ಲೇಡೀಸ್ ಪಿಂಕ್